ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ಈಗ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರು ಯಾರಾಗಬೇಕು ಎನ್ನುವಂತಹ ವಿಚಾರವನ್ನು ನಿರ್ಧಾರ ಮಾಡಲಿಕ್ಕೆ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ಹೈ ಪವರ್ ಅಂದರೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ 11 ಜನ ಬೆಳಗಾವಿ DCC ಬ್ಯಾಂಕಿನ ನಿರ್ದೇಶಕರು ಕೂಡ ಭಾಗವಹಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧ್ಯಕ್ಷರು ಯಾರು ಅಂದರೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿ ಗುಂಪಿನಿಂದ ಇಬ್ಬರು ಅಭ್ಯರ್ಥಿಗಳು ಯಾರು ಎನ್ನುವಂಥ ವಿಚಾರ ಈಗ ಪ್ರಕಟ ಆಗುತ್ತೆ. ಬಹುಶಃ ಬಲ್ಲ ಮೂಲಗಳ ಪ್ರಕಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಜಾರಕಿಹೊಳಿ ಗುಂಪಿನ ಅಭ್ಯರ್ಥಿಯಾಗುವುದು ಬಹುತೇಕ ಖಚಿತವಾದಂತೆ ಕಾಣ್ತಾ ಇದೆ ಬಲ್ಲ ಮೂಲಗಳ ಪ್ರಕಾರ. ಯಾಕಂತಂದರೆ ಈ ಕಡೆ ಬೆಳಗಾವಿಯ ಸಂಕಮ್ ಹೋಟೆಲ್ ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬೆಂಬಲಿಗರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ಕಡೆ ಬರ್ತಾ ಇದ್ದಾರೆ. ಅಂದರೆ ಒಳಗಿನಿಂದ ಆಂತರಿಕವಾದಂಥ ಸಂದೇಶ ರವಾನೆ ಆದಂತೆ ಕಾಣ್ತಾ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಹುಶಃ ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷರಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಅದೇ ರೀತಿಯ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಇನ್ನು ಒಳಗಡೆ ಮೀಟಿಂಗ್ ನಡೀತಾ ಇದೆ. ಅದು ಹೊರಗಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಮುಗಿದ ಬಳಿಕ ಹೊರಗಡೆ ಬಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರೇ ಯಾರು ಅಭ್ಯರ್ಥಿಗಳು ಅನ್ನುವಂಥದ್ದನ್ನು ವಿಚಾರವನ್ನು ಪ್ರಕಟ ಮಾಡ್ತಾರೆ. ಮಾಧ್ಯಮಗಳ ಎದುರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳ ಹೆಸರನ್ನು ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಸೂಚನೆ ಮಾಡ್ತಾರೆ. ಆದರೆ ಬೆಳಗಾವಿ ಸುದ್ದಿ .comಗೆ ಈಗ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿ ಗುಂಪಿನಿಂದ ಅಭ್ಯರ್ಥಿಯಾಗುವುದು ಬಹುತೇಕ ಖಚಿತವಾದಂತೆ ಕಾಣ್ತಾ ಇದೆ. ಯಾಕಂತಂದರೆ ಆ ರೀತಿಯ ಸಂದೇಶಗಳು ಒಳಗಡೆಯಿಂದ ಬರ್ತಾ ಇದ್ದಾವೆ. ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಏನು ಬೆಂಬಲಿಗರಿದ್ದಾರೆ ಅವರು ತಮ್ಮ ಮತ್ತೆ ಬೇರೆ ಆಪ್ತರಿಗೆ ಫೋನ್ ಮಾಡಿ ಇಲ್ಲ ಅಣ್ಣಾ ಸಾಹೇಬ್ರವರ ಹೆಸರು ಫೈನಲ್ ಆಗಿದೆ, ನೀವು ಈ ಕಡೆ ಬನ್ನಿ ಅನ್ನುವಂಥ ಸಂದೇಶವನ್ನು ಹೇಳುವಂಥ ದೃಶ್ಯಗಳು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಹೀಗಾಗಿ ಈಗ ಬೆಳಗಾವಿ ಸುದ್ದಿ .comಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬೆಳಗಾವಿ DCC ಬ್ಯಾಂಕಿನ ಜಾರಕಿಹೊಳಿ ಗುಂಪಿನಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಆಗುವುದಂಥ ಲಕ್ಷಣಗಳು ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಮುಗೀತದೆ. ಮೀಟಿಂಗ್ ಮುಗಿದ ತಕ್ಷಣ ಸತೀಶ್ ಜಾರಕಿಹೊಳಿ ಅವರು ಇಬ್ಬರ ಹೆಸರುಗಳನ್ನು ಪ್ರಕಟ ಮಾಡ್ತಾರೆ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಬಹುಶಃ ಒಂದು BJP ಇನ್ನೊಂದು ಕಾಂಗ್ರೆಸ್ ಮಾಡುವುದಾದರೆ ಉಪಾಧ್ಯಕ್ಷರಾಗಿ ಅಂದರೆ ಬೆಳಗಾವಿ DCC ಬ್ಯಾಂಕಿನ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಶ್ವಾಸ್ ವೈದ್ಯ ಅವರು ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಒಟ್ಟಾರೆಯಾಗಿ ಇನ್ನು ಅಧಿಕೃತವಾಗಿ ಸಭೆ ಮುಗಿದ ಬಳಿಕ ಅಧಿಕೃತವಾಗಿ ಸತೀಶ್ ಜಾರಕಿಹೊಳಿ ಅವರು ಇಬ್ಬರ ಹೆಸರುಗಳನ್ನು ಪ್ರಕಟ ಮಾಡ್ತಾರೆ. ಅಲ್ಲಿವರೆಗೆ ಕಾಯ್ತಾ ಇರಿ, ನೋಡ್ತಾ ಇರಿ ಬೆಳಗಾವಿ ಸುದ್ದಿ .com. ಇದು ನಿಮ್ಮ ಸುದ್ದಿ .com. ನಮಸ್ಕಾರ.